ಅಲ್ವಾ? ಯಾಕೆಂದ್ರೆ ಯಾವುದೇ ಟೆನ್ಷನ್ ಇರಲ್ಲ, ತಲೆ ಬಿಸಿ ಇರಲ್ಲ, ಕೆಲ್ಸಕ್ಕೆ ಹೋಗಿರಲ್ಲ, ಆಫೀಸ್ ಇರಲ್ಲ, ಮೇಲಾಗಿ ಬಾಸ್ ಆರ್ಡರ್ ಇರಲ್ಲ. ಐ ನೋ ನೀವೆಷ್ಟು ಫ್ರೀ ಫೀಲ್ ಮಾಡ್ತಿದ್ದೀರಾ ಅಂತ. ಈ ಸೂಪರಾದ ವೀಕೆಂಡ್ ನ ಮಸ್ತ್ ಆಗಿ ಸೆಲೆಬ್ರೇಟ್ ಮಾಡಬೇಕು, ಔಟಿಂಗ್ ಹೋಗ್ಬೇಕು, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಸಾಕದಾದ ಚೆರಿಶ್ ಮಾಡಬೇಕು ಮೂಮೆಂಟ್ ನ, ಮೆಮೊರೀಸ್ ನ ಅಂತ. ಹಾಗಾದ್ರೆ ನಿಮ್ದೇ ಹೊಸ ಜೀವನದ ಸಾಮ್ರಾಜ್ಯಕ್ಕೆ, ನೂತನ ಕಿಂಗ್ಡಮ್ ಕೊಡುವಂತಹ ಜಾಗಕ್ಕೆ ಮೀನಾ ಬಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿ ಅದು, ಯಾವ್ದಾದ್ರು ಯೋಚನೆ ಮಾಡ್ತಾ ಇರಿ ಅಂಡ್ ಫಾಲೋ ಮೀ. The Kingdom Veg and Non-Veg Restaurant. That means your truly restaurant for AM, PM people. ಯಾವುದೇ ಟೈಮ್ ನಲ್ಲಿ ನೀವು ಇಲ್ಲಿಗೆ ಬಂದ್ರು ಮಸ್ತ್ ಮಜಾ ಮಾಡಬಹುದು. ಏಮಿನ ಒಳ್ಳೊಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀಯಾ, ಆದ್ರೆ ಅಲ್ಲಿ ಸಿಗೋ ಫುಡ್ ನಮ್ಮ ಬಜೆಟ್ಗೆ ತಕ್ಕಂತ ಇರುತ್ತಾ ಅಥವಾ ಜಾಸ್ತಿ ಇರುತ್ತಾ ಅಂತ ಯೋಚನೆ ಮಾಡಬೇಡಿ. ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಪ್ರೈಸ್ ಲಿಸ್ಟ್, ಅದೇ ಮೆನು ಏನಿದೆ ಸ್ವಲ್ಪ ಹೊರಗಡೆನೆ ಹಾಕಿದ್ದಾರೆ. ಹಾಗಾಗಿ ನಿಮ್ಮ ಬಜೆಟ್ಗೆ ಅದು ಸೂಟಬಲ್ ಆಗಿದ್ರೆ ಯಾವುದೇ ಬರಿ ಇಲ್ಲದೆ ಎಂಟ್ರಿ ಕೊಟ್ಬಿಡಿ. ಆಹಾ, ಗ್ರಿಲ್ ಚಿಕನ್, ಶವರ್ಮಾ ರೋಲ್, ಟೆಂಪ್ಟಿಂಗ್ ಅಲ್ವಾ? ಫ್ಯಾಮಿಲಿ ಪೀಪಲ್, ಕಾರ್ಪೊರೇಟ್ ಪೀಪಲ್, ಯಾವುದೇ ಯೂತ್ಸ್ ಆಗಿರ್ಬೋದು, ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಸಾಕತ್ ಮಜವಾಗಿರುತ್ತೆ. ಫೇವ್ರೆಟ್ ಅಡ್ಡಾನೇ ಎಲ್ರಿಗೂ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲ ಹರ್ಟೆ ಹೊಡಿತಾ ಇದ್ರೆ ಟೈಮ್ ಹೇಗೆ ಪಾಸ್ ಆಗುತ್ತೆ ಗೊತ್ತೇ ಆಗಲ್ಲ. Veg counter, super momos, coffee, tea, juice joint and lassi, ice cream parlor. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ನಿಮ್ಗೇನ್ ಬೇಕೋ ಎಲ್ಲವೂ ಆಲ್ ಇನ್ ಒನ್ ಪ್ಲೇಸ್. ಶೇಷಾದ್ರಿ ರೋಡಲ್ಲಿರೋ ಕಿಂಗ್ಡಮ್ಗೆ ಬಂದ್ರೆ ನಿಮ್ಮ ಲವ್ಲಿ ಪೀಪಲ್ಗೆ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಕೂಡ ಕೊಡ್ಬೋದು. ಆ್ಯಂಡ್ ಜಸ್ಟ್ ಲವಿಂಗ್ ದಿಸ್. ಸೊ ನೀವು ಕೊಡೋ ಗಿಫ್ಟ್ ಹೇಗಿರಬೇಕು, ಯಾವ ಥರ ಇರಬೇಕು, ಈ ಗಿಫ್ಟ್ ಶಾಪಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಅಲ್ಲ ರೀ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಎಲ್ಲೇ ಹೋದ್ರು ಕಿಂಗ್ಡಮ್ ಅಲ್ಲಿ ಒಂಥರ ಪ್ಯಾರಡೈಸ್ ಆಂಬಿಯನ್ಸ್ ನೀವು ಫೀಲ್ ಮಾಡ್ತೀರಾ. ವೆರೈಟಿ ಟೇಸ್ಟ್ನ ಫುಡ್ನ ನೀವು ತಗೊಳ್ತಾ ನಿಮ್ಮದೇ ಆದ ಹೊಸ ಕಿಂಗ್ಡಮ್ನ ಪಡ್ಕೊಳ್ತೀರಾ. ದಿ ಕಿಂಗ್ಡಮ್ನವರು ಏನಾದರೂ ಒಂದು ಆಫರ್ ಕೊಡ್ತಾನೆ ಇರ್ತಾರೆ ಅವಾಗ. ಫಾರ್ ಎಕ್ಸಾಂಪಲ್ 50% ಆಫ್ ಸ್ಟೂಡೆಂಟ್ಸ್ ಅಂತ. ಇಂಥ ಆಫರ್ ಬಂದಾಗ ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಮನೆಗೆ ಹೊಟ್ಟೆ ತುಂಬ ತಿಂದು ಎಂಜಾಯ್ ಮಾಡಿ. ದಿ ಕಿಂಗ್ಡಮ್ ಒಳಗಡೆ ಎಂಟ್ರಿ ಕೊಟ್ರೆ ಇದರ ಹೆಸರಿಗೆ ತಕ್ಕಂತ ಅನುಭವ ನೀವು ಖಂಡಿತ ಪಡ್ಕೊಳ್ತೀರಾ. ಐ ನೋ ಯು ಪೀಪಲ್ ಆರ್ ಆಲ್ರೆಡಿ ಫೀಲಿಂಗ್ ಇಟ್. ನಾನು ಹೇಳೋ ಅಗತ್ಯನೇ ಇಲ್ಲ. ಓ ಮೈ ಗಾಡ್, ಟೌನ್ ಹಾಲ್ ಇನ್ 1948, ಅವೆನ್ಯೂ ರೋಡ್ ಇನ್ 1930. ಇಡೀ ಬ್ಯಾಂಗ್ಳೂರ್ನೇ ನೀವು ಇಲ್ಲಿ ನೋಡ್ಬೋದು ಕಿಂಗ್ಡಮ್ಗೆ ಬಂದರೆ. ಐ ಮೀನ್ ಈಗಿರೋ ಬ್ಯಾಂಗ್ಳೂರಲ್ಲ, ಆಗಿನ ಕಾಲದಲ್ಲಿ ಅಂದರೆ 1948, 1930 ಏನು ಇಸ್ವಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಟೈಮಲ್ಲಿ ಬ್ಯಾಂಗ್ಳೂರ್ನ ಪ್ರಮುಖವಾದ ನಗರಗಳು ಯಾವ ಥರ ಇತ್ತು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗಿದ್ರೆ ಇಲ್ಲಿ ಬಂದು ಖಂಡಿತ ನೋಡಿ. Is the perfect eating place and enjoyable place too. ಮೆನು ನೋಡ್ತಾ ಇದ್ರೆ ಎಲ್ಲದೂ ಒಂದೊಂದು ಪ್ಲೇಟ್ ಆರ್ಡರ್ ಮಾಡ್ಬೇಕು ಅನ್ನಿಸ್ತಿದೆ, ಅಷ್ಟು ಸ್ಪೆಷಲ್ ಆಗಿದೆ ಐಟಮ್ಸ್ಗಳು. ಸದ್ಯಕ್ಕೆ ಒಂದು ಸರ್ಪ್ರೈಸಿಂಗ್ ಮೆನು ನನಗೋಸ್ಕರ ಆರ್ಡರ್ ಆಗಿದೆ. ಸೊ ಏನು ನೋಡೋಣ ಏನು ಬರ್ತಾ ಇದೆ ಅಂತ. ಕಲ್ಮಿ ಕಬಾಬ್ ಬಂದಿದೆ. I'm going to taste this. Wonderful. One bite ಬಾಯಲ್ಲಿ ಹಾಕೊಂಡ್ರೆ ಮತ್ತೆ ಕಂಪ್ಲೀಟ್ ಆಗಿ ನೀವು ತಿನ್ನೋವರೆಗೂ ಸಮಾಧಾನ ಇಲ್ಲ, ಅಷ್ಟು ಚೆನ್ನಾಗಿದೆ. What is this?
Come on. This is for you. ಸಕ್ಕತ್ತಾಗಿದೆ. Amazing. ಮೋಮೋಸ್ ಯಾರಿಗೆ ಇಷ್ಟ ಆಗಲ್ಲ, ನಂಗೆ ಸಖತ್ ಇಷ್ಟ. ಸೊ ಈಗ ವೆಜ್ ಮೋಮೋಸ್ ಇದೆ, ನಾನ್ ವೆಜ್ ಮೋಮೋಸ್ ಇದೆ, ಹಾಗೆ ಮೋಮೋಸ್ ವೆಜ್ ಸೂಪ್ ಇದೆ, ಹಾಗೆ ನಾನ್ ವೆಜ್ ಸೂಪ್ ಕೂಡ ಇದೆ. ಎಲ್ಲನೂ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಇಂಟ್ರೆಸ್ಟಿಂಗ್. ಈಗ ನಾನ್ ವೆಜ್ ಮೋಮೋಸ್ ಟ್ರೈ ಮಾಡ್ತೀನಿ. ಮೈಂಡ್ ಬ್ಲೋಯಿಂಗ್. ಐ ಆಮ್ ಸಾರಿ, ವೆರೈಟಿ ಫುಡ್ ಎಲ್ಲ ಮುಂದೆ ಇಟ್ಕೊಂಡು ನಿಮ್ಗೆ ಸಾಕ ಟೆಂಪ್ಟ್ ಮಾಡ್ತಿದ್ದೀನಿ ಅಲ್ಲ. ನೀವು ಬಂದು ಟೇಸ್ಟ್ ಮಾಡಿ. ಇಲ್ಲಿ ಚಿಕನ್ ಮೋಮೋ ಸೂಪ್ ಕಳ್ದೋಗ್ಬಿಡ್ತೀರಾ. ಮೂವಿ ಅಂದ ತಕ್ಷಣ ಸಾರಥಿ ಅನ್ನೋ ಮೂವಿ ಎಲ್ರಿಗೂ ನೆನಪಾಗಿ ಆಗುತ್ತೆ. ಅಂತ ಸೂಪರ್ ಡೂಪರ್ ಆದ ಚಿತ್ರವನ್ನ ಕೊಟ್ಟಂತಹ ವೆರಿ ಸಿಂಪಲ್ ಅಂಡ್ ಹಂಬಲ್ ನಿರ್ಮಾಪಕರು ಸತ್ಯಪ್ರಕಾಶ್ ನಮ್ ಜೊತೆ ಇದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಕಿಂಗ್ಡಮ್ ನ ರಾಜ ಅಂತ ಕೂಡ ಹೇಳ್ಬೋದು, ಮಾಲೀಕರಲ್ಲಿ ಒಬ್ರು. ಹಾಯ್ ಸರ್. ಹೋಟೆಲ್ ಇದು ಕೂಡ ಸ್ಟಾರ್ಟ್ ಮಾಡಿದಿರಾ, ಹೇಗನಿಸಿದೆ? ಒಳ್ಳೆ ಆಂಬಿಯನ್ಸ್ ಕೊಡಬೇಕು, ಜನಗಳಿಗೆ ಮನರಂಜನೆ ಕೊಡಬೇಕು. ಇಲ್ಲಿ ಬಂದ ಮೇಲೆ ಬೇರೆ ಒಂದು ಇದಕ್ಕೆ ಹೋಗಿ ಬಂದಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿದ್ದೀವಿ. ಏನು ಯಾವ ರೀತಿ ನಾವು ಸಾರಥಿ ಮೊದಲನೇ ಚಿತ್ರ ಮಾಡಿ ಒಂದು ಯಶಸ್ಸಾಯಿತೋ ಅದೇ ರೀತಿ ಹೋಟೆಲ್ ಉದ್ಯಮಕ್ಕೆ ಪ್ರಪ್ರಥಮವಾಗಿ ಕಾಲಿಟ್ಟಿದ್ದೀವಿ. ಯು ವಿಲ್ ರಾಕ್ಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕಿಂಗ್ಡಮ್ಮಲ್ಲಿ ಒಳ್ಳೆ ಐಟಮ್ ಇದೆ. ಅದರಲ್ಲಿ ಮೋಮೋಸ್, ಚಿಕನ್ ಮೋಮೋಸ್ ವೆರಿ ಗುಡ್, ಶವರ್ಮಾ ಚೆನ್ನಾಗಿದೆ, ಗ್ರಿಲ್ ಚಿಕನ್ ಚೆನ್ನಾಗಿದೆ. We enjoy in open place. Even the taste also is very good. Basically, this lemon tea is really good. ಚೆನ್ನಾಗಿದೆ, ನೀವು ಬಂದು ಒಂದ್ಸಲ ಟೇಸ್ಟ್ ನೋಡಿ. ಮೆನು ಚೆನ್ನಾಗಿದೆ, ವೆರೈಟಿ ಚೆನ್ನಾಗಿದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಲೀನ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಚಾಯ್ಸ್ ಫಾರ್ ಟ್ರಾವೆಲರ್ಸ್. It has a lot of options, so definitely looking forward. ವಾಟ್ ಅ ಹ್ಯಾಪನಿಂಗ್ ಪ್ಲೇಸ್ ಮ್ಯಾನ್. ಈ ಕಿಂಗ್ಡಮ್ ನಂಗೆ ಸಖತ್ ಇಷ್ಟ ಆಯ್ತು, ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ಬಂದು ವಿಸಿಟ್ ಮಾಡಿ, ಶೇಷಾದ್ರಿ ರೋಡ್ ನಲ್ಲಿದೆ. ವೆಲ್ ಪೇಸ್ಟ್ರಿನಲ್ಲಿ ನೆಕ್ಸ್ಟ್ ವಾಟ್ ನಾನು ನಿಮಗೆ ಹೇಳ್ತೀನಿ. ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್.